ಏನ್ ವರ, ನಿನಗೆ ನಿನ್ ಗಂಡ ಮಾತ್ರ ನಿನ್ ಕಣ್ಣಕ್ ಕಾಣಿಸದಾ? ನಾವ್ಯಾರು ನಿನ್ ಕಣ್ಣಕ್ ಕಾಣಿಸದೇ ಇಲ್ವಾ? ದಿನ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡೆ ತಿಂಡಿ ಮಾಡ್ತಿದ್ದಿದ್ದು. ಇವಾಗ ಇವನೊಬ್ಬನ್ನೇ ಕೂರಿಸಿ ತಿಂಡಿ ಹಾಕೊಡ್ತಿದ್ಯಾ. ನಮ್ಮ ಅಣ್ಣನ್ನ ನಮ್ಮಿಂದ ದೂರ ಮಾಡೋ ಪ್ಲಾನಾ? ಛೇ, ಹಾಗೆಲ್ಲ ಏನಿಲ್ಲ ಶ್ರೀವಲ್ಲಿ. ನಿಮ್ಮನ್ನು ಕರೆಯಕ್ಕೆ ಅಂತ ಬಂದೆ, ಆದ್ರೆ ಇವರು ಆಫೀಸ್ ಹೊರಟಿದ್ರಲ್ವಾ, ಅದಕ್ಕೆ ಬಡಿಸ್ತಿದ್ದೆ ಅಷ್ಟೇ. ಸುಮ್ನೆ ಇರೋ ವರ, ಎಲ್ಲದಕ್ಕೂ ನೆಪ ಹೇಳ್ಬೇಡ ನೀನು. ನಿನಗೆ ನನ್ನ ಮತ್ತೆ ಅಮ್ಮನ್ನ ತಿಂಡಿ ಕರೆಯೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳು. ನಮ್ಮ ಮಧ್ಯೆ ತಾರತಮ್ಯ ಮಾಡ್ತಿದ್ಯಾ ಅಂತ ಹೇಳು. ಇಲ್ಲ ಶ್ರೀವಲ್ಲಿ, ನೀನ್ ಸುಮ್ನೆ ತಪ್ಪು ತಿಳ್ಕೊಂತಿದ್ಯಾ ಅಷ್ಟೇ. ನೀನ್ ಯಾವಾಗ್ಲೂ ಲೇಟಾಗಿ ತಿಂಡಿ ತಿನ್ನೋದಲ್ವಾ, ಅದಕ್ಕೆ ಬಡಿಸ್ತಿದ್ದೆ. ಸುಮ್ನೆ ಇರುವರ, ನಾನು ಯಾವಾಗ ತಿಂತೀನಿ, ಎಷ್ಟೊತ್ತಕ್ಕೆ ತಿಂತೀನಿ, ಏನ್ ತಿಂಡಿ ತಿಂತೀನಿ, ಇದೆಲ್ಲ ನೀನೇ ಡಿಸೈಡ್ ಮಾಡ್ತಿದ್ಯಾ? ಸರಿ ಆಯ್ತು, ಇನ್ಮೇಲಿಂದ ನೀನ್ ಹೇಳ್ದಂಗೆ ಕೇಳ್ಕೊಂಡೇ ಇರ್ತೀನಿ ಬಿಡು. ಹೇಗಿದ್ರು ನಮ್ಮ ಮನೆಗೆ ಸೊಸೆ ಆಗಿ ಬಂದಿದ್ಯಾ ಅಲ್ವಾ, ಅಧಿಕಾರನ ಚಲಾಯಿಸ್ತಿದ್ಯಾ. ಆಹಾ, ನನ್ನ ಮಗಳ ಸರಿಯಾಗಿ ದಬಾಯಿಸ್ತಾ ಇದ್ದಾಳೆ. ಆ ಸುಬ್ಬು ತಂಗಿ ಅನ್ಕೊಂಡು ಇವಳನ್ನ ಎಲ್ಲಿ ಸಪೋರ್ಟ್ ಮಾಡ್ತಾಳೋ ಅಂತ ಅನ್ಕೊಂಡಿದ್ದೆ. ನನ್ನ ಮಗಳು ನನ್ನ ಹಾಗೆ ಸಿಟ್ಟು ಹಟ್ಟದಲ್ಲಿ ಎತ್ತಿರ್ ಕೈ. ಮಾತಾಡುವರ, ನಮ್ಮನೆಗೆ ಬಂದು ನಮ್ಮನೆಯವ್ರನ್ನೇ ಹೊರಗ್ನೋ ತರ ನೋಡ್ತಿದ್ಯಾ? ಸರಿಯಾಗಿ ಕೇಳ್ದೆ ಮಗಳೇ ನೀನು. ಇದೇ ಕಾರಣಕ್ಕೆ ಇವಳು ಈ ಮನೆ ಸೊಸೆಯಾಗಿ ಬರೋದು ಬೇಡ ಅಂತ ಹೇಳಿದ್ದು ನಾನು. ಪಾಪ, ಮೊದ್ಲೇ ಯಾರ ಮನೆಯಿಂದ ಬಂದಿದ್ದಾಳೆ ಹೇಳು? ಅಲ್ಲ ಅಮ್ಮ, ನಾನೇನೋ ಸುಮ್ನೆ ಹೇಳೋದಕ್ಕೆ. ಸುಮ್ನೆ ಏನೂ ಇಲ್ಲ, ನೀನ್ ಮಾತಾಡಿದ್ದು ಸರಿಯಾಗೇ ಇದೆ. ನೀನು ಯಾವುದೇ ಕಾರಣಕ್ಕೂ ವರಲಕ್ಷ್ಮಿಗೆ ಸಪೋರ್ಟ್ ಮಾಡೋಕೆ ಹೋಗ್ಬೇಡ, ಅಷ್ಟೇ ಸಾಕು. ಕದ್ದು ಮುಚ್ಚಿ ಓಡ್ ಹೋಗಿ ಮದುವೆ ಮಾಡ್ಕೊಂಡು ಬಂದವಳು ಹತ್ಮೀರಿ ಮಾತಾಡಬಾರ್ದು. ಯಾರಮ್ಮ ಹದ್ಮೀರ್ ಮಾತಾಡ್ತಿರೋದು? ಇವಳು ಮಾತಾಡೋದಲ್ಲ ಮಾತಾಡಿ ಇವಾಗ ಸುಮ್ಮನೆ ಅಂತಿದ್ದಾಳೆ. ನೀನು ಅವಳು ಮಾತನ್ನ ಇಟ್ಕೊಂಡು ಬಾಯಿ ಬಂದ ಹಾಗೆ ಮಾತಾಡ್ತಿದ್ಯಾ. ಇಲ್ಲಿ ಯಾರು ವರಲಕ್ಷ್ಮಿನ ಅರ್ಥ ಮಾಡ್ಕೊಳ್ತಿಲ್ಲ. ಅವಳು ಏನು ಅಂತ ನನಗೆ ಗೊತ್ತಿದೆ. ತಿಂಡಿ ವರ್ಧ, ನಿಂತ್ಕೊಂಡು ಮಾತಾಡಿ. ಯಾಕೆ ಹೋಗ್ತಿದ್ಯಾ ನೀನು? ಅಯ್ಯೋ 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 ಅಯ್ಯೋ, ಹೆತ್ತ ತಾಯಿ ಎದುರುಗಡೆ ಇಷ್ಟು ಜೋರಾಗಿ ಮಾತಾಡೋಷ್ಟು ಧೈರ್ಯ ಬರ್ತೇನೋ ನಿನಗೆ?